ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಕ್ಯಾರೆಟ್ ಮತ್ತು ಬಾದಾಮ್ ಮಿಲ್ಕ್ ಕಡಿಮೆ ಖರ್ಚು ಲಾಭ ಹೆಚ್ಚು ಅನ್ನೋ ಹಾಗೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಆಗ್ಬೋದು, ಹಾಗೆ ಪದಾರ್ಥ ಆಗ್ಬೋದು, ಯಾವುದು ಬೇಡ. ಇದೊಂದು ಮಿರಾಕಲ್ ಡ್ರಿಂಕ್ಸ್ ಅಂದರೆ ತಪ್ಪೇ ಆಗಲ್ಲ. ಯಾಕೆಂದರೆ ಇದು ಅಷ್ಟೇ ಆರೋಗ್ಯಕರ ಮತ್ತು ಅಷ್ಟೇ ರುಚಿಕರವಾದ ರೆಸಿಪಿ. ಚರ್ಮದ ಕಾಂತಿಗೆ, ಕೂದಲು ಉದುರೋ ಸಮಸ್ಯೆಗೆ, ಕ್ಯಾಲ್ಸಿಯಂನ ಕೊರತೆಗೆ ಇದೊಂದು ಬೆಸ್ಟ್ ಮನೆಮದ್ದು. ಬನ್ನಿ ಹಾಗಾದರೆ ಇಷ್ಟೊಂದು ಆರೋಗ್ಯಕರವಾದ ಅಷ್ಟೇ ರುಚಿಕರವಾದ ಈ ಕ್ಯಾರೆಟ್ ಮತ್ತು ಬಾದಾಮ್ ಮಿಲ್ಕ್ನ ಯಾವ ರೀತಿ ಮಾಡೋದು ನೋಡೋಣ. ಇವಾಗ ಕ್ಯಾರೆಟು ಮತ್ತು ಬಾದಾಮ್ ತೋರಿಸ್ತಾ ಇದ್ದೀನಿ. ಒಂದು 15ರಿಂದ 16 ಬಾದಾಮನ್ನ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಕ್ಯಾರೆಟನ್ನು ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಸ್ವಲ್ಪ ತೆಳುವಾಗಿ ಸಿಪ್ಪೆ ತೆಗೆದು ಆ ಕಡೆ ಈ ಕಡೆ ಎಡ್ಜಸ್ನ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿ ಕುಕ್ಕರ್ಗೆ ಹಾಕಿ ಒಂದು 2 ವಿಷಲ್ ತೆಗೆಯೋಣ. ಬಾದಾಮು ಮತ್ತು ಕ್ಯಾರೆಟು ಎರಡೂ ಕೂಡ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೆ. ಸ್ವಲ್ಪ ನೀರಿಡಬೇಕು, ಜಾಸ್ತಿ ನೀರಿಡಬಾರ್ದು. ಯಾಕೆಂದರೆ ಆ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು. ಇವಾಗ ಕ್ಯಾರೆಟ್ ಹಾಕಿದ್ದೀನಿ. ನಾನು ತಗೊಂಡಂಥ 3 ಕ್ಯಾರೆಟನ್ನು ಕೂಡ ಈ ರೀತಿ ದಪ್ಪ ದಪ್ಪಾಗಿ ಹೆಚ್ಚಿ ಹಾಕಿದ್ದೀನಿ. ಮತ್ತು ಬಾದಾಮನ್ನು ಕೂಡ ಸ್ವಲ್ಪ ತೊಳ್ಕೊಂಡು ಒಂದು 15-16 ನಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಕ್ಯಾರೆಟು ಮತ್ತು ಬಾದಾಮು ಎರಡೇ ಪದಾರ್ಥ. ಉಪ್ಪೆಲ್ಲ ಏನೂ ಹಾಕೋದು ಬೇಡ. ಒಂದು ಚಿಟಿಕೆ ಉಪ್ಪು ಹಾಕೋದಾಗ್ಬೋದು, ಅದು ಯಾವುದು ಬೇಡ. ಬರೀ ಸಪ್ಪೆನೇ ಬೇಯಿಸ್ಕೊಳ್ಳೋಣ. ಕುಕ್ಕರ್ ಕ್ಯಾಪ್ ಹಾಕಿ 1-2 ವಿಷಲ್ ತೆಗೆಯೋಣ. ಇವಾಗ ನೋಡಿ, ನಾನು ಕೂಡ ಕುಕ್ಕರ್ ಕ್ಯಾಪ್ ಹಾಕಿ 1-2 ವಿಷಲ್ ತೆಗೆದು ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. 2 ಅಥವಾ 1 ವಿಷಲ್ ಆದರೆ ಸಾಕು. ಜಾಸ್ತಿ ವಿಷಲ್ ತೆಗೆದು ಕ್ಯಾರೆಟನ್ನು ತುಂಬ ಮೆತ್ತಿಗೆ ಬೇಯಿಸ್ಕೊಳ್ಳೋದು ಬೇಡ. ನೋಡಿ, ಈ ರೀತಿ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಸಾಕು. 1-2 ವಿಷಲ್ ಸಾಕಾಗುತ್ತೆ. ಇವಾಗ ನಾವು ಈ ಕ್ಯಾರೆಟ್ ಬೇಯಿಸಿದಂಥ ನೀರನ್ನು ವೇಸ್ಟ್ ಮಾಡೋದು ಬೇಡ. ಸಪ್ರೇಟಾಗಿ ಬಸ್ತು ಅದನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ಸ್ವಲ್ಪ ಕ್ಯಾರೆಟು ಮತ್ತು ಬಾದಾಮನ್ನ ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ನಾನು ಕೂಡ ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟಿದ್ದೆ. ಬಿಸಿ ಆರಿದ್ಮೇಲೆ ಆ ಬಾದಾಮಲ್ಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಬಿಡೋಣ. ಎಲ್ಲ ಬಾದಾಮನ್ನು ಕೂಡ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇವಾಗ ನೋಡಿ, ಎಲ್ಲ ಬಾದಾಮನ್ನು ಕೂಡ ಈ ರೀತಿ ಸಿಪ್ಪೆ ತೆಗೆದು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಬೇಯಿಸಿದಂಥ ಕ್ಯಾರೆಟ್ ಹಾಕೋಣ. ಹಾಗೆ ಇವಾಗ ತಾನೇ ಸಿಪ್ಪೆ ತೆಗೆದು ಇಟ್ಕೊಂಡಂಥ ಬಾದಾಮನ್ನು ಕೂಡ ಸೇರಿಸೋಣ. ಎಲ್ಲ ಬಾದಾಮನ್ನು ಕೂಡ ಸೇರಿಸಿ ಇವಾಗ ಇದ್ರ ಜೊತೆಗೆ ನಾನು ಏಲಕ್ಕಿ ಕಾಯಿನ ಹಾಕ್ತಾಯಿದ್ದೀನಿ. ಒಂದು 3ರಿಂದ 4 ಏಲಕ್ಕಿ ಕಾಯಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿನಾದರೂ ಹಾಕೋಬೋದು ಅಥವಾ ನಾರ್ಮಲಾಗಿ ಸಕ್ಕರೆ ಹಾಕೋಬೋದು. ಯಾವುದು ಬೇಡ ಅಂತ ಅಂದರೆ ನೀವು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು. ಅದು ಇನ್ನೂ ಕೂಡ ಹೆಲ್ತಿಯಾಗಿರುತ್ತೆ. ಇವಾಗ ನಾನು ಕೂಡ 2 ಸ್ಪೂನ್ ಆಗೋವಷ್ಟು ಬೆಲ್ಲದ ಪುಡಿನ ಹಾಕಿದ್ದೀನಿ. ಇವಾಗ ಇದಕ್ಕೆ ಕ್ಯಾರೆಟು ಮತ್ತು ಬಾದಾಮ್ ಬೇಯಿಸಿದಂಥ ನೀರನ್ನು ಹಾಕೋಣ. ಆ ನೀರನ್ನು ಸ್ವಲ್ಪನೂ ವೇಸ್ಟ್ ಮಾಡೋದು ಬೇಡ. ಎಲ್ಲ ನೀರನ್ನು ಕೂಡ ಹಾಕ್ಕೊಳ್ಳಿ. ಅಥವಾ ಜಾಸ್ತಿ ಉಳಿತು ಅಂತ ಅಂದರೆ ಅದೇ ನೀರಲ್ಲಿ ನೀವು ಸ್ವಲ್ಪ ಮಿಕ್ಸಿನ ತೊಳೆದು ಸೇರಿಸ್ಕೊಂಡ್ರೆ ಆಯಿತು. ಆ ನೀರನ್ನು ಸ್ವಲ್ಪನೂ ವೇಸ್ಟ್ ಮಾಡೋದು ಬೇಡ. ಇವಾಗ ನೋಡಿ, ನಾನು ಕೂಡ ಅದೇ ನೀರಲ್ಲಿ ಈ ರೀತಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಪೇಸ್ಟನ್ನು ಯಾವುದಾದ್ರೂ ಒಂದು ಡಬ್ಬಿಗೆ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು 5ರಿಂದ 6 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕಾವಾಗ ಸ್ವಲ್ಪ ಹಾಲು ಜೊತೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಇವಾಗ ನೋಡಿ, ಗ್ರೈಂಡ್ ಮಾಡಿದಂಥ ಎಲ್ಲ ಕ್ಯಾರೆಟ್ ಪೇಸ್ಟನ್ನು ಕೂಡ ಒಂದು ಪಾತ್ರೆಗೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕ್ಯಾರೆಟ್ ಬೇಯಿಸಿದಂಥ ನೀರಿತ್ತು, ಆ ನೀರನ್ನು ಕೂಡ ಸ್ವಲ್ಪ ಹಂಗೆ ಮಿಕ್ಸಿ ತೊಳೆದು ಹಾಕಿದ್ದೀನಿ. ಇವಾಗ ಹಾಲು ಹಾಕ್ತಾಯಿದ್ದೀನಿ. ಹಾಲು ಬಂದು ಕಾದಿ ಬಿಸಿಯಾರಿರುವಂಥ ಹಾಲು, ಹಸಿ ಹಾಲಲ್ಲ. ಚೆನ್ನಾಗಿ ಕಾಯಿಸ್ಕೊಂಡು ಬಿಸಿಯಾರಿರುವಂಥ ಹಾಲನ್ನಾದರೂ ಹಾಕೋಬೋದು ಅಥವಾ ಬಿಸಿ ಬಿಸಿ ಹಾಲ್ಗಾದರೂ ನಾವು ಸೇರಿಸ್ಕೊಂಡು ಬಿಸಿ ಬಿಸಿಯಾಗಾದರೂ ಕುಡಿಬೋದು. ಇಲ್ಲಿ ನಾನು ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡು ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೆ. ಆ ಹಾಲನ್ನು ಹಾಕಿದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು, ಇಷ್ಟೇ ಹಾಕ್ಬೇಕನ್ನೋದಿಲ್ಲ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತು ಅಂದರೆ ಸಖತ್ ರುಚಿಯಾದ ಆರೋಗ್ಯಕರವಾದ ಕ್ಯಾರೆಟ್ ಮತ್ತು ಬಾದಾಮ್ ಮಿಲ್ಕು ರೆಡಿಯಾಗಿ ಹೋಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಕೂಡ. ಚರ್ಮದ ಕಾಂತಿಗೆ, ಕೂದಲು ಉದುರೋ ಸಮಸ್ಯೆಗೆ, ಕ್ಯಾಲ್ಸಿಯಂನ ಕೊರತೆಗೆ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮನೆಮದ್ದು ಇದು. ಮತ್ತು ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ನೋರು ಬೆಲ್ಲ ಮತ್ತು ಸಕ್ಕರೆನ ಸ್ಕಿಪ್ ಮಾಡಿ ಇದಕ್ಕೆ ನೀವು ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿಬೋದು. ಇವಾಗ ನೋಡಿ, ಇಷ್ಟೇ. ಇದು ಸಖತ್ ರುಚಿಯಾಗಿ ಅಷ್ಟೇ ಸಿಂಪಲ್ ಆದ ಒಂದು ಸೂಪರ್ ರೆಸಿಪಿ ರೆಡಿಯಾಯಿತು. ಕ್ಯಾರೆಟ್ ಮತ್ತು ಬಾದಾಮ್ ಮಿಲ್ಕ್ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಧಾರಾಳವಾಗಿ ಕುಡಿಬೋದು. ಇವಾಗ ಬೇಸಿಗೆ ಆಗಿರೋದ್ರಿಂದ ಇದನ್ನು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಬೇಕಾದ್ರೂ ಕುಡಿಬೋದು. ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಕೂಡ. ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಇಷ್ಟೊಂದು ರುಚಿಯಾದ ಒಂದು ಮಿರಾಕಲ್ ಡ್ರಿಂಕ್ಸ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.